ಆತ ತನ್ನ ಸ್ನೇಹಿತನಿಗೆ ಸಾಲ ಕೊಟ್ಟಿದ್ದ. ಆದರೆ ಸ್ನೇಹಿತ ಕೊಟ್ಟ ಸಾಲವನ್ನ ವಾಪಸ್ ಕೊಡಲಿಲ್ಲ. ಇದರಿಂದ ಬೇಸತ್ತ ಸಾಲ ಕೊಟ್ಟಿದ್ದ ವ್ಯಕ್ತಿ ಮಲ್ಪೆ ದೇವರ ಭೂತದ ಮೊರೆ ಹೋಗಿ ಅಲ್ಲಿಂದ ದೇವಸ್ಥಾನದಿಂದ ದುಡ್ಡು ವಸೂಲು ಮಾಡಲು ಪತ್ರವೊಂದನ್ನು ಹಾಕಿಸಿದ. ಇದರಿಂದ ಬೆದರಿದ ಸಾಲಗಾರ ಮಾಟ ಮಂತ್ರಕ್ಕೆ ಮೊರೆ ಹೋದ ಸ್ನೇಹಿತನನ್ನ ಹಿಗ್ಗ ಮುಗ್ಗ ಥಳಿಸಿ ಆತನ ಸಂಸಾರ ಸಮೇತ ಆ ಗ್ರಾಮದಿಂದ ಎತ್ತಂಗಡಿ ಮಾಡಿ ಬಹಿಷ್ಕಾರ ಹಾಕಿದ್ದಾರೆ. ಗ್ರಾಮಕ್ಕೆ ಆತ ವಾಪಸ್ಸು ಬರಲು ಇದೀಗ ಗ್ರಾಮಸ್ಥರಿಗೆ ಆತ ಬರೋಬ್ಬರಿ 3 ಲಕ್ಷ ಹಣವನ್ನ ಕಟ್ಟಿಕೊಡಬೇಕಂತೆ. ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕು ಚಿರಾಸ್ತಹಳ್ಳಿ ಗ್ರಾಮದ ಉಪ್ಪಾರ ಕರಿಯಪ್ಪ ಇದೀಗ ಇದ್ದ ಮನೆ ಕಳೆದುಕೊಂಡು ಬೀದಿ ಬೀದಿ ಸುತ್ತುತ್ತಿದ್ದಾರೆ. ಈ ಬಗ್ಗೆ ಹಲವಾಗಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಯಾವುದೇ ಪ್ರಯೋಜನವಾಗಿಲ್ಲ. ಈತ ಒಮ್ಮೆ ಗ್ರಾಮದ ಹನುಮಂತಪ್ಪ ಎಂಬುವರಿಗೆ 4,000 ಹಣವನ್ನ ಸಾಲದ ರೂಪದಲ್ಲಿ ಕೊಟ್ಟಿದ್ದಾನೆ. ಹನುಮಂತಪ್ಪ ಸಾಲ ಕೊಡದೆ ಸತಾಯಿಸಿದಾಗ ಉಪ್ಪಾರ ಕರಿಯಪ್ಪ ಸೀದಾ ಮಂಗಳೂರು ಬಳಿ ಭೂತದೇವರ ಮೊರೆ ಹೋಗಿದ್ದು ಇಷ್ಟೆಲ್ಲ ಅವಾಂತರಕ್ಕೆ ಈಗ ಕಾರಣವಾಗಿದೆ. ಇದು ಸ್ನೇಹಿತನಿಗೆ ಕೊಟ್ಟ ಹಣವನ್ನ ಸಾಲದ ರೂಪದಲ್ಲಿ ಹಿಂತಿರುಗಿ ಕೇಳಿದಾಗ ನಡೆದಿರೋ ಅಂತ ಘಟನೆ. ಸಾಲ ಕೊಟ್ಟಿದ್ದಂಥ ವ್ಯಕ್ತಿ ಮಲ್ಪೆ ದೇವರ ಭೂತದ ಮೊರೆ ಹೋದ ಅನ್ನೋ ಕಾರಣಕ್ಕೆ ಗ್ರಾಮದಿಂದನೇ ಬಹಿಷ್ಕಾರ ಹಾಕಿದರೆ ಈತನನ್ನ ಮತ್ತೆ ಗ್ರಾಮದ ಒಳಗೆ ಸೇರಿಸಿಕೊಳ್ಳಬೇಕಾದ್ರೆ ಸಾಲ ಕೊಟ್ಟಂತ ವ್ಯಕ್ತಿ ಬರೋಬ್ಬರಿ 3 ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕಂತೆ. ಈ ಒಂದು ಘಟನೆ ನಡೆದಿರೋದು ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಚಿರಾಸ್ತಹಳ್ಳಿ ಗ್ರಾಮದಲ್ಲಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಹಲವಾಗಲು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ದಾವಣಗೆರೆ ಸ್ಟುಡಿಯೋದಿಂದ ನಮ್ಮ ಜೊತೆ ಉಪ್ಪಾರ ಕರಿಯಪ್ಪ ಸಾಲ ಕೊಟ್ಟಂತ ವ್ಯಕ್ತಿ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಉಪ್ಪಾರ ಕರಿಯಪ್ಪ ಅವರೇ, ನೀವು ಸಾಲ ಕೊಟ್ಟರು ಅಂತದ್ದು ಅದೇ ಗ್ರಾಮದಲ್ಲಿ ಇದ್ದಂತ ಮತ್ತೊಬ್ಬ ನಿಮ್ಮ ಸ್ನೇಹಿತ ಹನುಮಂತಪ್ಪ ಅನ್ನೋ ವ್ಯಕ್ತಿಗೆ ಆತ ನಿಮಗೆ ದುಡ್ಡನ್ನ ಕೊಡದೆ ಸತಾಯಿಸಿದಾಗ ನೀವು ದೇವರ ಮೊರೆ ಹೋಗಿದ್ರಿ. ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಏನೇನಾಗಿದೆ? ಉಪ್ಪಾರ ಕರಿಯಪ್ಪ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ನಿಮಗೆ ಗ್ರಾಮದಿಂದ ಬಹಿಷ್ಕಾರ ಹಾಕಿದ್ದಾದ್ರೂ ಯಾತಕ್ಕೆ, ಏನ್ ನಡೀತು ಅವತ್ತಿನ ದಿವಸ? ಹಲೋ ಸರ್, ಅವತ್ತು ಊರು ಪಂಚಾಯತಿನ ಕಲಿಸಿದ್ರು ಸರ್ ಎಲ್ಲರೂ. ಹಾ, ಹಲೋ ಸರ್, ಮಾತಾಡಿ ಕರಿಯಪ್ಪ ಅವರೇ, ಕೇಳಿಸ್ತಾ ಇದೆ. ಮನೆಯಲ್ಲೇ ಕುಂದಿಸಿದ್ರು ಜನನೆಲ್ಲ ಊರನ್ನರನ್ನ. ಆ ನಂತರ ನನ್ನ ಕರೆಯಲಿಕ್ಕೆ ಬಂದರು ಸರ್. ಬಂದಾಗ ಅವರು ಪಂಚಾಯತ್ದಾರು ಮುಂದೆ ಇವರು 3 ಲಕ್ಷ ರೂಪಾಯಿ ರೊಕ್ಕ ಕೊಡಬೇಕು, ಇಲ್ಲಪ್ಪ ಅಂದ್ರೆ ಊರು ಬಿಡ್ಬೇಕು ಅಂತ ಇವರು ನಾಯಕರು ಜನ ಹೇಳಿದರು. ಮತ್ತು ಊರು ಪಂಚಾಯತ್ದಾರು ಮತ್ತು 3 ಲಕ್ಷ ರೂಪಾಯಿ ರೊಕ್ಕ ಕೊಟ್ಟು ಊರಾಗ ನೋಡಪ್ಪ ಇರೋದು ಹೆಂಗ ಅಂದರು. ನಮ್ಮ ಕೈಯಲ್ಲಿ 3 ಲಕ್ಷ ರೂಪಾಯಿ ರೊಕ್ಕ ಕೊಡೋಕ್ಕಾಗೋದಿಲ್ಲ ರೀ, ಊರಲ್ಲಿ ಇರೋಕ್ಕೂ ಆಗೋದಿಲ್ಲ ನಾವು ಅಂತ ಹೇಳಿ ಸರ್. ಹಂಗಾರೆ 2 ದಿವಸದ ಒಳಗೆ ಊರು ಬಿಡುವಂತ ನಾಯಕರು ಹೇಳಿದರು. ಸೂರ್ಯಪ್ಪ ಅವರು, ಜಯಪ್ಪ, ಹನುಮಪ್ಪ, ಮಂಜಪ್ಪ ಅವರು 2 ದಿವಸ ಟೈಮ್ ಕೊಟ್ಟರು. ಆನಂತರ ಮೆಂಬರ್ ಮಂಜಣ್ಣ ಅದನ್ನ ರೀ ಆತ ಅವ್ರು 2 ದಿವಸ ಟೈಮ್ ಕೊಟ್ಟಾರಪ್ಪ. ನಾನು 3 ದಿವಸ ಕೊಡ್ತೇನೆ, 3 ದಿವಸದೊಳಗೆ ಅವ್ರು ರೂಪಾಯಿ ಕಟ್ಟು, ಇಲ್ಲಪ್ಪ 3 ದಿನದೊಳಗೆ ಊರು ಬಿಡು ಅಂದರು. ಆನಂತರ ನಾನೇನು ಹೇಳಿದೆ, 3 ದಿವಸ ಅಲ್ರಿ, ನಾಳೆ ಬೆಳಗ್ಗೆ ನಾನು ಹೆಂಡ್ರ ಮಕ್ಕಳು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಬರ್ತೀನಿ, ಯಾವ ಊರಾಗ ಬಾಡಿಗೆ ಮನೆ ಇರ್ತದೆ ಅಂತ ನಾನು ಹೇಳಿ ಹೋಗಿದ್ದು ಮನೆಗೆ ಸರ್. ನಾನು 1ನೇ ತಾರೀಕಿಗೆ 6 ಗಂಟೆಗೆ ಹೆಂಡತಿ ಮಗನ ಕರ್ಕೊಂಡು ಪಾಪಿನಾಯಕನಲ್ಲಿ, ಅದು ನಮ್ಮ ತವ್ರ ಮನೆ, ಅಲ್ಲಿ ನಮ್ಮ ಸಂಬಂಧಿಕರು ಅದಾರ, ಅಲ್ಲಿ ಅವ್ರ ಮನೆಯಲ್ಲಿ ಹೋಗಿ ಇದ್ದು ಸರ್. ಇದ್ದು 5ನೇ ತಾರೀಕಿಗೆ ಮನೆ ರೂಮ್ ಸಿಕ್ತು ಸರ್ ಬಾಡಿಗೆ. ಆ 2ನೇ ತಾರೀಕಿಗೆ ಇವರು ಈ ಥರ ಮಾಡಿದ್ದಾರೆ ಸರ್ ಊರಾಗ. ಈಗ ನಿಮ್ಮನ್ನ ಗ್ರಾಮದಿಂದ ಬಹಿಷ್ಕಾರ ಹಾಕಿದ್ದಾರೆ, ನಿಮ್ಮನ್ನ ಗ್ರಾಮಕ್ಕೆ ಸೇರಿಸ್ಕೋಬೇಕಾದ್ರೆ ನೀವು 3 ಲಕ್ಷ ಹಣನ ಕಟ್ಕೊಡ್ಬೇಕಂತ? ಹೌದನ್ ಸರ್, 3 ಲಕ್ಷ ಕೊಡ್ಬೇಕಂತ ಸರ್ ಅವ್ರಿಗೆ, ಊರನ್ನರಿಗೆ ತಾಳ್ವಾರಿಗೆ. ಇದನ್ನ ನಿಮಗೆ 3 ಲಕ್ಷ ಕೊಡಬೇಕು ಅಂತ ಹೇಳ್ತಾರದಾದ್ರು ಯಾರು? ಅದು ಸೂರ್ಯಪ್ಪ, ಮಂಜಪ್ಪ, ಜಯಪ್ಪ, ಜೋಗಾಳಿ ಮಂಜಪ್ಪ. ಆನಂತರ ಈ ಮೆಂಬರ್ ಮಂಜಪ್ಪ, ಲಾಸ್ಟಿಗೆ ಮೆಂಬರ್ ಮಂಜಪ್ಪ ಹೇಳಿದ, ಮತ್ತು 3 ಲಕ್ಷ ಕೊಟ್ಟಿರೋದಾದ್ರೆ ಇರೋಕ್ಕಂತಪ್ಪ, ಇಲ್ಲ ಊರು ಬಿಡೋಕ್ಕಂತೆ, ಮತ್ತು ಕೊಟ್ಟಿರೋದಾದ್ರೆ ಇಲ್ಲ ಊರು ಬಿಡು ಅಂತ ಹೇಳಿದ್ರು ಅವರು. ಈಗ ನೀವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಠಾಣೆ ಮೆಟ್ಟಿಲು ಕೂಡ ಏರಿದ್ದೀರಾ, ಅಲ್ಲಿ ಕೂಡ
ದೂರನ್ನ ಕೊಟ್ಟಿದ್ದೀರಾ, ಪೊಲೀಸರು ಏನು ಹೇಳ್ತಿದ್ದಾರೆ ಈಗ? ಸರ್ 26ನೇ ತಾರೀಕಿನ 27ನೇ ತಾರೀಕು ಸರ್ ಹೋದ ತಿಂಗಳು ಕೊಟ್ಟಿವಿ ಕಂಪ್ಲೇಂಟಾ. ಕಂಪ್ಲೇಂಟ್ ಕೊಟ್ಟಾಗ ಅವರು ಅಷ್ಟೇ ಹೆಸರು ಬರ್ಕೊಂಡ್ರು, ಅವ್ರು ಏನು ಮುಂದೆ ಕ್ರಮ ಕೈಗೊಳ್ಳಲಿಲ್ಲ. ಆವಾಗ ತಿರುಗಿ ಜಮೀನ್ದಾರು ಫೋನ್ ಮಾಡಿದ್ರು, ತಿರುಗಿ ಜಮೀನ್ದಾರಿಗೆ ಫೋನ್ ಮಾಡಿದ್ರು. ತಿರುಗಿ ಜಮೀನ್ದಾರ ಇಲ್ಲಿ ಊರಲ್ಲಿ ಬಂದು ಅದು ಏನೇನು ಅವರು ಏನೇನು ಮಾತಾಡಿದ್ರು ಏನು ಸೋಡ ಅದು ಗೊತ್ತು ಸರ್, ನಾವು ಹಲವಾರು ಸ್ಟೇಷನ್ಗೆ ಇದ್ದೀವಿ ಅಪ್ಪ ಮಗನು. ಆನಂತರ ತಿರುಗಿ ಸ್ಟೇಷನ್ಗೆ ತೀರ್ಮಾನಕ್ಕೆ ಬರ್ರಿ ಅಂತ ಫೋನ್ ಮಾಡಿದರು. ತೆಲುಗಿ ಪೊಲೀಸ್ ಸ್ಟೇಷನ್ಗೆ ಬಂದು ತೀರ್ಮಾನಕ್ಕೆ ಅಂತ ಫೋನ್ ಮಾಡಿದ್ರು. ಅಲ್ಲಿಗೆ ಬಂದು ಸರ್, ಬಂದಾಗ ಈಗ ದೇವ್ರ ಹತ್ರ ಹೋಗಿ ನೀವು ಇದೇನು ಕ್ಷಮ ಮಾತಾಡಿ ಅವ್ರು ಕೊಟ್ಟಿಲ್ಲ ಅಂತಾರೆ, ನೀವು ಕೊಟ್ಟನಿ ಅಂತಿದ್ವಿ. ದೇವ್ರ ಹತ್ರ ಹೋಗಿ ಅದನ್ನು ಕ್ಷಮ ಸತ್ಯ ಮಾತಾಡಿ ರಾಜ್ಯಕ್ಕೆ ಬರ್ರಿ ಅಂತ ಹೇಳಿದ್ರು ಸರ್ ಊರನ್ನವರು, ಜಮೀನ್ದಾರು. ಆ ನಂತರ ನಾನು ಆ ಖರ್ಚು ಇಟ್ಕೊಂಡು ಎಲ್ಲ 13 ಜನಕ್ಕೆ ಹಾಕೊಂಡು ಹೋದೆ ಸರ್, ಗಾಡಿ ಮಾಡ್ಕಿಂದ. ಆಮ್ಯಾಗ ಗಾಡಿ ಮಾಡ್ಕೊಂಡು ಕರ್ಕೊಂಡಾಗ ಅದೆಲ್ಲ ರಾಜಿ ಆಗಿ ಕೊಟ್ಟದ್ದು ನಿಜ ಅಂತ ಅಲ್ಲಿ ಒಪ್ಕೊಂಡ್ರು ಸರ್ ಅವರು. ಕೊಟ್ಟದ್ದು ನಿಜ ರೀ, 3 ವರ್ಷ ಆಯ್ತು. ಬಡ್ಡಿ ದುಡ್ಡು ನಾವೆಲ್ಲ ಲೆಕ್ಕ ಮಾಡಿ ₹1 ಇಕ್ಕಲ್ದಂಗೆ ನಾವು ಕೊಡ್ತೇವೆ ಅಂತಂದು ಹೇಳಿ ಪ್ರಮಾಣ ಮಾಡಿ ಬಂದು ಸರ್. ಓಕೆ, ಅಲ್ಲಿ ದೇವ್ರ ಪೀಸ್ ಕಟ್ಟಿ ಬಂದ ಮ್ಯಾಗ ಅವತ್ತು ಪಂಚಾಯತಿ ದಿನ 4,000 ಕೊಡ್ತಾರೆ. ಅದು 8,000 ಆಕೈತಿ ಲೆಕ್ಕ ಮಾಡಿದ್ರೆ 4,000 ಕೊಡ್ತಾರೆ. 4,000 ಕೊಟ್ಟಾಗ ಇವೆಲ್ಲ ₹3 ಲಕ್ಷ ಕೊಡೋದು, ಇಲ್ಲ ಊರು ಬಿಡೋದು, ಇವನ್ನೆಲ್ಲ ಬಯಸ್ಕೊಂಡು ಹಾಕಿದ್ರು ಸರ್. ಹಿಂಗಾಗಿ ನಿಮಗೆ ₹3 ಲಕ್ಷ ಕೊಡೋದು ಬೇಡ, ನಿಮ್ಮ ಊರಾಗ ಇರೋದು ಬೇಡ, ವಿಶಾಲವಾದ ಪ್ರಪಂಚ ಐತಿ, ನನ್ನ ಹೆಂಡತಿ ನನ್ನ ಮಗನ ಕಟ್ಕೊಂಡು ನಾನು ಎಲ್ಲಾದರೂ ಜೀವನ ಮಾಡ್ತೀನಿ ಅಂತ ನಾನು 1ನೇ ತಾರೀಕಿಗೆ 6 ಗಂಟೆಗೆ ಊರು ಬಿಟ್ಟೆ ಸರ್, ಬೀಗ ಹಾಕಿದ್ದು ಮನೆಯನ್ನ. ಅಲ್ಲ, ಈಗ ಉಪ್ಪಾರ್ ಕರಿಯಪ್ಪ ಅವರೇ, ಹಾಗಾದ್ರೆ ನಿಮ್ಮ ಗ್ರಾಮದಲ್ಲಿ ಇವಾಗ ಯಾರು ಇಲ್ವಾ? ನಿಮ್ಮ ಮನೆ ಬೀಗ ಹಾಕಿದ್ದೀರಾ? ನಾವು ಬೀಗ ಹಾಕಿಂದು ಹೋಗಿದ್ದು ಸರ್, ನಿಜ ಅದು ಬೀಗ ಹಾಕಿಂದು ಹೋಗಿದ್ದು. ಆ ಬೀಗ ಮುರಿದು ಕದ ಡೋರು ಚಿಲ್ಕ ಎಲ್ಲ ತೆಗೆದು ಒಳಗೆ ಅನಾಹುತ ಮಾಡಿದ್ದು ಅವರ ಸಾರು, ಮತ್ತೆ ಬೀಗ ಹಾಕಿಂದು ಬರುವುದು ಅವರ ಸಾರು, ಅದನ್ನು ಅನಾಹುತ ಮಾಡೋದು ಅವರ ಸಾರು, ಹೋಗೋದು ಅವರ ಸಾರು, ಬರೋದು ಅವರ ಸಾರು, ಮನೆಯಾಕೆ ಯಾರು ಇಲ್ಲ ಸರ್ ಅಲ್ಲಿ. ಓಕೆ, ಇನ್ನು ಕರಿಯಪ್ಪ ಅವರೇ, ಈಗ ನಿಮ್ಮ ಹಣ ನಿಮಗೆ ಹಿಂತಿರುಗಿ ವಾಪಸ್ ಬಂದರೂ ಕೂಡ ಇನ್ನೂ ಭೂತ ದೇವರ ದೇವಸ್ಥಾನದಿಂದ ಪತ್ರಗಳು ಬರ್ತಾ ಇದೆಯಂತಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಪತ್ರಗಳು ಯಾವ ಬಂದು ಸರ್, ಫಸ್ಟಿಗೆ ಬಂದು ಪತ್ರ ಅದಾವನ ಸರ್, ಮತ್ತೆ ಯಾವ ಬರ್ತಾ ಇಲ್ಲ ಸರ್ ಪತ್ರ. ಓಕೆ, ಇವಾಗ ನೀವು ಹನುಮಂತಪ್ಪ ಅವ್ರಿಗೆ ಕೊಟ್ಟಂತ ಹಣ ನಿಮಗೆ ಹಿಂತಿರುಗಿ ವಾಪಸ್ ಬಂತಾ ಹೇಗೆ? ಅದು ಬಂತು ಸರ್, ₹4,000. ಅಂದ್ರೆ 4,000 ನೀವೇನು ಕೊಟ್ಟಿದ್ರಿ ಅದು ವಾಪಸ್ ಬಂದಿದೆ. ನೀವು ಮತ್ತೆ ಗ್ರಾಮದೊಳಗಡೆ ಹೋಗ್ಬೇಕಾದ್ರೆ 3 ಲಕ್ಷ ಕೊಡಬೇಕು ಅನ್ನೋ ಬೇಡಿಕೆ ಇಡ್ತಾ ಇದಾರೆ ಅವರು. ಹೌದು ಸರ್. ಓಕೆ, ಮುಂದೆ ಏನು ಮಾಡ್ಬೇಕು ಅಂದ್ಕೊಂಡಿರಾ ಕರಿಯಪ್ಪ ಅವ್ರೀಗ? ಏನು ಸರ್, ವಿಶಾಲವಾದ ಪ್ರಪಂಚ ಐತಿ, ಎಲ್ಲಾದರೂ ಯಾವ ಊರಾಗಾದ್ರೂ ಹೆಂಡತಿನೂ ಮಗನು ಕರ್ಕೊಂಡು ನಾನು ಎಲ್ಲಾದ್ರೂ ಜೀವನ ಮಾಡಕ್ಕೆ ರೆಡಿ ಇದ್ದಾನೆ ಸರ್. ಇವಾಗ ನಿಮ್ಮ ಹೆಂಡತಿ ಮತ್ತೆ ಮಗ ಎಲ್ಲಿದ್ದಾರೆ? ಆ ಹೆಂಡತಿ ಅಲ್ಲಿ ಪಾಪಿನಾಯಕನಹಳ್ಳಿ ಅಂತ ಅಲ್ಲಿ ಅದ ಸರ್, ಮಗ ಇಲ್ಲಿ ನಮ್ಮ ಒಟ್ಟಿಗೆ ಅದ ಸರ್, ಮಗ ಇಲ್ಲಿ. ಹಾಗಾದ್ರೆ ಮತ್ತೆ ನೀವು ಹಳ್ಳಿಗೆ ಹೋಗಲ್ಲ? ಅದು ನೋಡ ಸರ್, ಊರು ಈಗ ಯಾಕಂದ್ರೆ ಈಗ ಅವ್ರಿಗೆ ಎದುರಾಗಿ ನಿಂತ್ಕೊಂಡು ಊರನ್ನವ್ರು ಯಾರು ಮಾತಾಡೋಕೆ ರೆಡಿ ಇಲ್ಲ ಸರ್. ಅವ್ರಿಗೆ ಎದುರಿ ಎಲ್ಲರೂ ಹಿಂದೆ ಸರಿದು ನಿಲ್ತಾರೆ ಸರ್, ಊರನ್ನವರು ಮುಖಂಡರು ಎಲ್ಲರೂ. ಮತ್ತು ಅವರೆಲ್ಲರೂ ಯಾರಾದರೂ ನಿಂತ್ಕೊಂಡ್ರೆ ಅವಂದಲ್ಲಿ ಊರು ನೀನಿರು ನಾವು ಅದಂತ ಇವ್ರು ಯಾರಾದರೂ ಅಂದರೆ ಇರೋಕ್ಕೆ ರೆಡಿ ಇರ್ತವೆ, ಇಲ್ಲಾಂದ್ರೆ ಬೇರೆ ಊರಿಗೆ ಇರ್ತವೆ ಸರ್. ಈಗ ಕರಿಯಪ್ಪ ಅವರೇ, ನೀವು ಒಟ್ಟು ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ಇತ್ತು? ಈಗ ನಿಮ್ಗೆ ಯಾರು ಅಲ್ಲಿ ಸಪೋರ್ಟ್ ಮಾಡ್ತಾ ಇಲ್ವಾ? ಯಾತಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ? ಏನು ಸರ್ ಅದು ಗೊತ್ತಿಲ್ಲ. ನಾವು ಮಲ್ಪಿ ಕಡೆಗೆ 15-12 ವರ್ಷಗಟ್ಟಲೆ ದುಡಿದು ಒಟ್ಟು ಮನೆ ಕಟ್ಸೀನಿ ಸರ್. ಮನೆ ಕಟ್ಸಿದ ನಂತರ ಅದು ಹೊಟ್ಟೆ ಕಿಚ್ಚಿನಾಗ ಇವರೆಲ್ಲ ಈ ಥರ ಮಾಡಕತ್ತಾರೆ ನೋಡಿ ಸರ್ ಅವರು. ಅಲ್ಲ, ಗ್ರಾಮದಲ್ಲಿ ಬೇರೆ ಯಾರು ನಿಮ್ಮ ಸಹಾಯಕ್ಕೆ ಬರ್ತಾ ಇಲ್ವಾ? ಯಾರು ಬಂದು ಏನು ಅನ್ನಂಗಿಲ್ಲ ಸರ್. ಏನಾರ ಏನಂದ್ರೆ ಅವ್ರನ್ನ ಇವರು ಹೊಡಿಲಿಕ್ಕೆ ಹೋಗ್ತಾರೆ ನಾಯಕರು. ಅವ್ರಿಗೆ ಬೈಯೋದು, ಅವ್ರನ್ನ ಹೊಡಿಲಿಕ್ಕೆ ಹೋಗೋದು, ಅವ್ರ ಮನೆ ಜಗಳ ಮಾಡೋಕೆ ಹೋಗೋದು ಎಲ್ಲ ಮಾಡ್ತಾರೆ ಸರ್. ಹಂಗಾಗಿ ಹೆದರಿ ಯಾರು ಬರೋಂಗಿಲ್ಲ ಸರ್. ಓಕೆ, ಈಗ ಯಾರಾದರೂ ಮಾತಾಡಿದ್ರೆ ನಾಯಕರು ಆ ಊರಿಂದ ಆಚೆ ಹಾಕ್ತಾರೆ ಅಂತ ಹೇಳ್ತಾ ಇದ್ದೀರಾ. ಆದರೆ ಇದು ಎಲ್ಲಿ ತನಕ ಹೀಗೆ ಮುಂದುವರಿಬೇಕಂತೆ? ಬೇರೆ ಎಲ್ಲರೂ ಹೆದರ್ಕೊಂಡು ಇದೇ ಥರ ಅವ್ರಿಗೋಸ್ಕರ ಸುಮ್ಮನೆ ಸೈಲೆಂಟ್ ಆಗಿರ್ಬೇಕಾ ಹೇಗೆ? ಅದು ಏನು ಸರ್, ಅದು ನಾವು ಹೆಂಗೆ ಹೇಳೋಕ್ಕಾಗ ಸರ್? ಅದು ಊರು ಮಾತಾ ಊರನ್ನರಿಗೆ ಬಿಟ್ಟಿದ್ದು ಅವ್ರಿಗೆ ಬಿಟ್ಟು ಸರ್, ನಾವು ಹಂಗೆ ಹೇಳೋಕ್ಕಾಗ ಸರ್. ಓಕೆ, ಇವಾಗ ನೀವು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀರಾ, ಗ್ರಾಮದಲ್ಲಿ ಇರುವಂಥ ನಿಮ್ಮ ಸ್ವಂತ ಮನೆಗೆ ಬೀಗ ಹಾಕೊಂಡು ನೀವು ಊರು ಬಿಟ್ಟು ಬಂದಿದ್ದೀರಾ ಆಚೆ. ನಿಮ್ಮ ಕುಟುಂಬಸ್ಥರೇನು ಹೇಳ್ತಾರೆ ಈಗ, ನಿಮ್ಮ ಸಂಬಂಧಿಕರು ಕುಟುಂಬಸ್ಥರು? ಏನು ಸರ್, ಅವರು ಅಲ್ಲಿ ನಮ್ಮ ಕುಟುಂಬ ಅಲ್ಲಿ ಪಾಪಿನಾಯಕನಹಳ್ಳಿ ಸರ್, ಅವರಿಲ್ಲ, ಬೇಡ ಊರು ಸವಸನ ಬೇಡ, ಜನ ಸರಿ ಇಲ್ಲ, ಬೇಡ, ನಾವು ಎಲ್ಲರೂ ದುಡ್ಡು ನೋಡೋಣ ಅಂತ ನಮ್ದೊಂದು ತೀರ್ಮಾನ ಮಾಡ್ಕೊಂಡು ಊರು ಬಿಡೋ ನೋಡಿ ಸರ್.
ಇನ್ನು ಪೊಲೀಸವರು ಮಧ್ಯದಲ್ಲಿ ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಪೊಲೀಸರು ಏನಾದರೂ ಮತ್ತೆ ಫೋನ್ ಮಾಡೋವಂಥದ್ದು, ನಿಮ್ಮನ್ನ ಪ್ರಶ್ನೆ ಕೇಳುವಂಥದ್ದು ಏನಾದ್ರು ಮಾಡಿದಾರಾ ಹೇಗೆ? ಆ ಪೊಲೀಸರು ಕಂಪ್ಲೇಂಟ್ ಕೊಡಿ ಸರ್. ಇವರು PSI ಸಬ್ ಇನ್ಸ್ಪೆಕ್ಟರ್ ಬಂದು ಸರ್ ಮೊನ್ನೆ, ಈಗ ಒಂದು ವಾರ ಸರ್ ಅವ್ರು ಬಂದು ನಮ್ಮನ್ನು ಕಾಪಾಡಿದ್ರು ಸರ್. ಅದಕ್ಕಿಂತ ಮುಂಚಿತವಾಗಿ ನಾವು ಕಂಪ್ಲೇಂಟ್ ಕೊಟ್ಟರೆ ಸ್ಟೇಷನ್ಗೆ ಯಾರು ಹಿಡಿಲಿಲ್ಲ ಸರ್. ಹಂಗೆ ಸುಮ್ಮನೆ ಹೆಸರು ಬರ್ಕೊಳ್ಳೋದು ಇಟ್ಕೊಳ್ಳೋದು. ಇವರು ಮಂಜುನಾಥ್ ಅನ್ನೋರು ಮೊನ್ನೆ ಒಂದು ವಾರ ಆತು ಬಂದು ಅವರು ದೇವರು ಕಾಪಾಡ್ದಂಗೆ ನಮ್ಮನ್ನು ಕಾಪಾಡಿಸಾರು. ಆ ಮನುಷ್ಯನ ನಾವು ನೆನೆಸ್ಬೇಕು. ಈಗ ನಿಮ್ಮ ಮಗ ಎಲ್ಲಿ? ಅಲಿಗಿಲವಾಡ ಮಾತಾಡಿ ಉಂಟು ಸರ್. ನಿಮ್ಮ ಮಗನೂ ಇವಾಗ ನಿಮ್ಮ ಜೊತೆ ಇದ್ದಾರೆ? ಅಲಿಗಿಲವಾಡ ವಿಪಕ್ಷಪ್ಪ ವಕೀಲ್. ಹೌದು ಸರ್, ಅಲಿಗಿಲವಾಡ ವಿಪಕ್ಷಪ್ಪ ವಕೀಲರು ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ ಸಬ್ ಇನ್ಸ್ಪೆಕ್ಟರ್ ಇವರು ನಮ್ಮನ್ನ ಹಿಡ್ಕೊಳ್ಳಿಲ್ಲ, ಕಾಪಾಡಿಲ್ಲ ಅಂದ್ರೆ ನಾವು ಉಳಿಯೋದು ಭಾಳ ವಜ್ಜಿತ್ತು ಸರ್. ಓಕೆ, ಇವಾಗ ನಮ್ಮನ್ನ ದೇವರು ಏನು ಸರ್? ಅಲ್ಲ, ಈಗ ನೀವು ಮಂಗಳೂರು ಹತ್ರ ಇದ್ದಂತ ಭೂತ ದೇವರ ಮೊರೆ ಹೋಗಿದ್ರಲ್ಲ, ಆ ದೇವಸ್ಥಾನದಿಂದ ಮತ್ತೆ ನಿಮಗೆ ಫೋನ್ ಏನಾದ್ರು ಬರ್ತಾ ಇದೆಯಾ ಹೇಗೆ? ಇಲ್ಲ ಸರ್, ಏನು ಮಾಡಂಗಿಲ್ಲ ಸರ್. ಅವ್ರು ಫೋನಿಗೆ ಏನು ಮಾಡಂಗಿಲ್ಲ ಸರ್. ಒಂದು ಸಲ ಲೆಟರ್ ಕಳಿಸಿದಾಗ ತಿರುಗು ವಾಪಸ್ ಹೋಗಿ ನಾವು ಅದು ಫೀಸ್ ಕಟ್ಟಿ ಬರ್ಬೇಕು ಸರ್. ನಮ್ಗೆ ರೂಪಾಯಿ ಮುಖ್ಯ ಬಂದಂಗೆ ಫೀಸ್ ಕಟ್ಟಿ ಬರ್ಬೇಕು ಸರ್. ಮತ್ತೆ ಏನು ಬರ್ಬೇಕು ಸರ್, ಅಲ್ಲಿಂದ ಏನು ಯಾವ ತಂಟೆ ತಕ್ಕ ಏನಿಲ್ಲ ಸರ್. ಓಕೆ ಓಕೆ, ಧನ್ಯವಾದಗಳು ಉಪಹಾರ